ಅಂತೂ ಇಂತೂ ಟ್ರೈನ್ ಹತ್ಬಿಟ್ಟು ಬೆಂಗಳೂರು ಕಡೆಗೆ ಹೊರಟ್ಬಿಟ್ಟೆ ನಾನು. ನಿಮ್ಮನ್ನ ತಡೆದಿರುವವರು ಯಾರು? ಆದ್ರೆ ಈ ಟ್ರೈನ್ ಹೋಗ್ಲೋ ಬೇಡ ಅಂತ ಎಲ್ಲಾ ಕಡೆ ಸ್ಟಾಪ್ ಕೊಟ್ಟು ಈ ಊರ್ ನಮ್ದಲ್ಲ ಅನ್ಕೊಂಡು ಹೋಯ್ತೈತೆ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆದ್ರೆ ಇದು ಮಧ್ಯೆ ಕಡಲೆಕಾಯಿ ಮಾರಕ್ ಬಂದ್ರು. ಆದ್ರೆ ನನ್ ಕಡಲೆಕಾಯಿ 10 ರೂಪಾಯಿ ಕೊಟ್ಬಿಡ್ತಾರೆ. 10 ರೂಪಾಯಿಗೆ ಸೇರ್ಗಟ್ಲೆ ಕೊಟ್ಟಾರೆ ಅನ್ಕೊಬಿಟ್ರ 10 ರೂಪಾಯಿಗೆ 10 ಲೆಕ್ಕ ಹಾಕಿ ಕೊಟ್ಟಿರ್ತಾರ. ಈ ಬಡಬರ ಬಾದಾಮಿ ಕಡಲೆಕಾಯಿನ ಎಷ್ಟು ದಿನ ಸಾಕಾಯ್ತಾ ಇಲ್ಲ. ಅದಕ್ಕೆ ಅನ್ಸುತ್ತೆ ದೊಡ್ಡವ್ರು ಹೇಳೋದು ಚೀಲು ತುಂಬಾ ದುಡ್ಡು ತಗೊಂಡೋಗಿ ಜೋಬು ತುಂಬಾ ಸಾಮಾನ್ ತರಕಾಗಲ್ಲ ಅಂತ. ಕಡಲೆಕಾಯಿನ ಒಂದೊಂದೇ ಕಾಳನ್ನ ಎಣಿಸ್ಕೊಂಡು ತಿನ್ನೋಷ್ಟರಲ್ಲಿ ಕೆಂಗೇರಿನೇ ರೀಚ್ ಆಗ್ಬಿಟ್ಟೆ ನಾನು. ಕೆಂಗೇರಿ ಬಿಟ್ಟು ಹೊಟ್ಮೇಲೆ ಸುಮ್ನೆ ಆಕಾಶದ ಕಡೆ ನೋಡಿದೆ. ನೀಲಿ ಆಕಾಶಕ್ಕೆ ಬಿಳಿ ಮೋಡಗಳು ಸಮಸ್ಯೆಗಳ ತರ ಮುತ್ಕೋಬಿಟ್ಟಿದೋ. ಮನುಷ್ಯನ ಜೀವನ ಹಿಂಗೆ ಅಲ್ವಾ, ಸಮಸ್ಯೆಗಳ ಸರ್ಮಾಲೆ. ಅದಾದ್ಮೇಲೆ ಮೆಜೆಸ್ಟಿಕ್ ರೀಚ್ ಆಗ್ಬಿಟ್ಟೆ. ಮೆಜೆಸ್ಟಿಕ್ ನೋಡಿದ್ರೆ ಜನ ಸಾಗರ. ಅಂತೂ ಇತ್ತು ಮೆಜೆಸ್ಟಿಕ್ ರೀಚ್ ಆಗ್ಬಿಟ್ಟೆ ನಾನು. ಅಷ್ಟು ಲಾಲ್ರೆ ಆಡಿ 6:30 ಆಗೋಗಿತ್ತು. ರೈಲ್ವೆ ಸ್ಟೇಷನ್ಗೆ ಬಾಯ್ ಹೇಳ್ಬಿಟ್ಟು BMTC ಬಸ್ ಸ್ಟಾಪ್ ಕಡೆಗೆ ಹೊರಟ್ಬಿಟ್ಟೆ ನಾನು. BMTC ಬಸ್ ಸ್ಟಾಪ್ ಹೋಗಿದ್ದೆ ತಡ, ಖಾಲಿ ಬಸ್ ಸಿಕ್ಬಿಡಣ. ಅಪ್ಪ ಏನ್ ಪುಣ್ಯ ಮಾಡಿದ್ನು ಅನ್ಕೋಣ. ಬಸ್ಗೆ ಹತ್ಬಿಟ್ಟು ಸೀಟ್ ಹಿಡ್ಕೊಂಡು ಆರಾಮಾಗಿ ಕುತ್ಕೊಬಿಟ್ಟೆ. ಅಷ್ಟರಲ್ಲಿ ಕಂಡಕ್ಟರ್ ಬಂದು ಕಂಡಕ್ಟರ್ಗೆ ಫ್ರೀ ಟಿಕೆಟ್ ತಗೋಬಿಟ್ಟೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಾನ್ ಮನೆಗೆ ಬಂದಿದ್ದೆ ತಡ. ನನ್ನ ಮಗ ನನ್ನ ಊಟದ ಬಾಕ್ಸ್ ನ ನೋಡ್ಬಿಟ್ಟು ಖಾಲಿ ಮಾಡ್ಬಿಟ್ಟಿದ್ಯಾ ಅಂತ ಅವನ್ಗೆ ನಮ್ಮಮ್ಮ ತೆಗಿಯೋ ದೃಷ್ಟಿ ಸ್ಟೈಲಲ್ಲಿ ದೃಷ್ಟಿ ತೆಗ್ಬಿಟ್ಟು ತಗೋಕ್ ಸಿಂಕ್ ಹಾಕ್ಬಿಟ್ಟು ಆರಾಮಾಗೆ. ನನ್ನ ಮಿನಿ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ.